ಸೂಸ್ಯಾರೋ ಸಿರಿಗಂಧ ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ. ನಮಸ್ಕಾರ. ಸಿರಿಗಂಧದ ಈ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ನಾಡಿನ ಮೂಲೆ ಮೂಲೆಗಳಿಂದ ಹೆಕ್ಕಿ ತಂದ ಜಾನಪದ ಕಲಾಕುಸುಮಗಳನ್ನು ಈಗ ನಿಮ್ಮ ಮುಂದೆ ಹರಡಲಿದ್ದೇವೆ. ಗ್ರಾಮೀಣ ಪರಿಸರದಲ್ಲಿ ಆಚರಿಸುವ ರಾಮನವಮಿ, ಕರಪಾಲ ಮೇಳ, ಡಪ್ಪು ಚಂಡೆ, ಹಂತಿಪದ ಮತ್ತು ಒಂದು ಜನಪದ ಹಾಡು ಇವೇ ನಮ್ಮ ಇವತ್ತಿನ ಕಾರ್ಯಕ್ರಮಗಳು. ರಾಮಾಯಣ ಮಹಾಕಾವ್ಯವಾಗಿ ಹುಟ್ಟುವ ಮೊದಲೇ ನಮ್ಮ ಜನಪದ ಗೀತಗಾಯಕರ ಹೃದಯದಲ್ಲಿ ಕಥನ ಗೀತೆಗಳಾಗಿ ಹುದುಗಿದ್ದವು. ನಮ್ಮ ನಾಡಿನ ಪ್ರತಿಯೊಂದು ಹಳ್ಳಿಯೂ ರಾಮಾಯಣದ ಐತಿಹ್ಯವನ್ನು ಹೇಳುವ ರೂಢಿಯನ್ನು ಹೊಂದಿರುತ್ತವೆ. ಮಹಾಶೂರ ಆಂಜನೇಯನು ಗ್ರಾಮರಕ್ಷಕ ದೇವತೆಯಾಗಿ ಆರಾಧಿಸಿಕೊಳ್ಳುತ್ತಿದ್ದಾನೆ. ಇನ್ನು ಅವನ ಸ್ವಾಮಿಯಾದ ಶ್ರೀರಾಮಚಂದ್ರನಂತೂ ನಮ್ಮ ಜನಕ್ಕೆ ಆದರ್ಶ ಪುರುಷ. ಶ್ರೀರಾಮನ ಬಗ್ಗೆ ನಾಟಕವಾಡಿ ಅವನ ಕುರಿತು ಭಜನೆಯನ್ನು ಮಾಡಿ ಹಾಡಿ ಭಕ್ತಿಯನ್ನು ಸಲ್ಲಿಸುತ್ತಾರೆ. ರಾಮನವಮಿಯ ದಿನ ನಮ್ಮ ಜನರಿಗೆ ಪವಿತ್ರವಾದ ದಿನ. ಜನಪದೀಯವಾಗಿ ಆಚರಿಸುವ ರಾಮನವಮಿಯನ್ನು ನೋಡಲು ನಾವೀಗ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ಪರಶುರಾಮಪುರ ಹೋಬಳಿಯ ಮಹದೇವಪುರಕ್ಕೆ ಹೋಗೋಣ. ರಾಮನವಮಿ ನಮ್ಮ ಜನರ ಭಾವುಕ ಹಬ್ಬ. ತ್ರೇತಾಯುಗದಲ್ಲಿ ಇದ್ದನೆಂದು ನಂಬಿ ಪುರಾಣ ನಾಯಕನಾಗಿ ಕಾಣಿಸುವ ಶ್ರೀರಾಮಚಂದ್ರ ತನ್ನ ದೈವೀ ಗುಣಗಳನ್ನು ತೋರಿದ ಫಲವಾಗಿ ದೇವರಂತೆ ಇಂದು ಆರಾಧಿಸಿಕೊಳ್ಳುತ್ತಿದ್ದಾನೆ. ರಾವಣಾದಿ ರಕ್ಕಸ ಶಕ್ತಿಗಳನ್ನು ಸಂಹರಿಸಿ ಲೋಕ ಮಂಗಳ ಕಾರ್ಯ ಮಾಡಿದ ಶ್ರೀರಾಮ ಆದರ್ಶ ಪುರುಷ. ರಾಮಚಂದ್ರ ನರನಾಗಿ ಹುಟ್ಟಿ ನಾರಾಯಣನಾಗಿ ಆರಾಧಿಸಲು ಕಾರಣ ಆತನಲ್ಲಿದ್ದ ಸದ್ಗುಣಗಳು. ಪುರಾಣಗಳನ್ನು ಹುಡುಕಿದರೆ ರಾಮನಿಗಿಂತ ಶೂರರು ದೊರೆತಾರು. ಆದರೆ ಅವನಂಥ ಸದ್ಗುಣಶೀಲ ಪುರುಷ ಸಿಕ್ಕುವುದು ಕಷ್ಟ ಸಾಧ್ಯ. ಅದಕ್ಕಾಗಿ ರಾಮನವಮಿಯನ್ನಾಚರಿಸಿ ರಾಮನನ್ನು ಆರಾಧಿಸಿ ನೆನೆಯಲಾಗುತ್ತದೆ. ರಾವಣ ಪರಿವಾರವನ್ನು ಸಂಹರಿಸಿ ಅಯೋಧ್ಯೆಗೆ ಹಿಂತಿರುಗಿದ ರಾಮಚಂದ್ರನು ಸಿಂಹಾಸನವೇರಿ ಮೊದಲ ಓಲಗ ನಡೆಸಿದ ಸವಿನೆನಪು ರಾಮನವಮಿಯಾಗಿ ಆಚರಣೆಗೊಳ್ಳುತ್ತಿದೆ. ರಾಮನವಮಿಯನ್ನು ಮಹದೇವಪುರದ ಜನ ಅದ್ದೂರಿಯ ಹಬ್ಬವನ್ನಾಗಿ ಆಚರಿಸುತ್ತಾರೆ. ಉರಿ ಬೇಸಿಗೆಯ ನಡುವೆ ಉತ್ಸಾಹದಂತೆ ಚಿಮ್ಮುವ ರಾಮನವಮಿ ಊರ ಮಕ್ಕಳ ಉಯ್ಯಾಲೆ ಏರಿ ಲಾಸ್ಯವಾಡುತ್ತದೆ. ಜನರ ಹೃದಯದ ಹರ್ಷಗಳು ಪಂದ್ಯಗಳಾಗಿ ಹೊಮ್ಮಿದರೆ ಭಕ್ತಿ ಬಂಡಿ ಸೂರಿಯೇರಿ ಮೆರೆಯುತ್ತದೆ. ಬೇಸಾಯ ಬದುಕನ್ನು ಹೊತ್ತು ಸಾಗುವ ಬಂಡಿಗಳ ಅಲಂಕಾರವೇ ಇಲ್ಲಿನ ವಿಶೇಷ. ಹಸಿರು ಸೊಪ್ಪಿನ ಸೊಬಗಿನ ಮುಸುಕಿನಲ್ಲಿ ಬೀಗುವ ಬಂಡಿಗಳ ಸಾಲು ಶ್ರೀರಾಮನವಮಿಯನ್ನು ತುಂಬಿಕೊಳ್ಳುತ್ತವೆ. ದೈವ ಭಕ್ತಿಯನ್ನು ಪ್ರಸಾರ ಮಾಡಲು ನಮ್ಮಲ್ಲಿ ಅನೇಕ ರೀತಿಯ ಸಂಪ್ರದಾಯಗಳು ರೂಢಿಯಲ್ಲಿವೆ. ಒಬ್ಬನೇ ವ್ಯಕ್ತಿ ತಾಳ ಮೇಳಗಳ ಜೊತೆ ಮಾಡಿಕೊಂಡು ಆಧುನಿಕ ಮತ್ತು ಪ್ರಾಚೀನತೆಯ ಕೊಂಡಿ ಬೆಸೆಯುವಂತೆ ವಿಶಿಷ್ಟವಾದ ವೇಷ ಧರಿಸಿಕೊಂಡು ಭಕ್ತಿ ಪ್ರಧಾನ ಕಥೆಗಳನ್ನು ನಡೆಸಿ ಬೆಳೆಸುವ ವಿನೋದದ ಒಂದು ಪ್ರಕಾರವೇ ಕರಪಾಲ ಮೇಳ. ಈಗ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿಯ ಶ್ರೀ ಜಿ.ಸಿ. ಬಸವರಾಜು ಮತ್ತು ತಂಡದವರು ನಡೆಸಿಕೊಡುವ ಒಂದು ಕರಪಾಲ ಮೇಳವನ್ನು ನೋಡೋಣ. la
ಹೇಳಬೇಕಲ್ಲವೇ ಶಿವಶರಣೆ ಕಾಡು ಸಿದ್ದಮ್ಮನಾದರೂ ಶಿವಾನುಗ್ರಹದಿಂದ ಅಲ್ಲವೇ ಗರ್ಭವನ್ನು ಧಾರಣೆ ಮಾಡಿದ್ದಾಳೆ. ಹೌದು. ಅಂತಪ್ಪ ಶರಣೆ ಸಿದ್ದಮ್ಮನಿಗಾದರೂ ಕೂಡ ಅಲ್ಲವೇ ನವಮಾಸಗಳ ಗರ್ಭ ತುಂಬುತ್ತಾ ಬಂದಿದ್ದಾಳೆ. ಹೌದು. ನವಮಾಸದ ಗರ್ಭದ ಅವಧಿಯಲ್ಲಾದರೂ ಅಲ್ಲವೇ ಏನೆಂಬುದಾಗಿ ಮಹದಾನಂದವಾದ ಬಯಕೆಯನ್ನು ಪಟ್ಟಿದ್ದಾಳೆ ಮಗು. ಏನೆಂಬುದಾಗಿ ಬುದ್ಧಿ? ಹೇಳಬೇಕಲ್ಲವೇ ತನ್ನ ಗರ್ಭದಾವಧಿಯಲ್ಲಾದರೂ ಮಹದಾನಂದವಾದ ಬಯಕೆಗಳನ್ನು ಪಟ್ಟಿದ್ದಾಳೆ. ಹೌದು. ಮಹಾರಾಜ ಮನದ ಬಯಕೆಯನ್ನು ಪೂರ್ಣ ಮಾಡಿಸಿದ್ದಾಳೆ. ಅಲ್ಲವೇ ಹೆರಿಗೆ ಕಾಲ ಸನ್ನಿಹಿತವಾಗುತ್ತಾ ಇದೆ. ಹೌದು. ಯಾವ ಶೂಲಗಿತ್ತಿಯಾದರೂ ಮಹಾರಾಣಿಯವರ ಮನದ ಇಂಗಿತದಂತೆ ಅಲ್ಲವೇ ಯಾವ ರೀತಿ ಹೆರಿಗೆಯನ್ನು ಮಾಡಿಸಿದ್ದಾಳೆ. ಯಾವ ರೀತಿಯಾಗಿ ಬುದ್ಧಿ? ತಾನು ಉತ್ತರಾಸದ ಮೇಲೆ ಕುಳ್ಳರಿಸಿ ಹೆರಿಗೆಯನ್ನು ಮಾಡುವಾಗ ಬಂದಂತಹ ಬಾಲರನ್ನ ಶರಣೆ ಸಿದ್ದಮ್ಮನ ಒಡಲ ಕುಡಿಗಳನ್ನ ಅಲ್ಲವೇ ಯಾವ ರೀತಿ ಜೀವಹತ್ಯೆ ಮಾಡುತ್ತಿದ್ದಾಳೆ ಮಗು. ಯಾವ ರೀತಿಯಾಗಿ ಬುದ್ಧಿ? ಹೇಳಬೇಕಲ್ಲ ಈ ಜೀತಿ ಮಕ್ಕಳ ಜೀವಹತ್ಯವನ್ನು ಮಾಡಿದ್ದಾಳೆ. ಅಲ್ಲವೇ ಪಕ್ಕದ ಉದ್ಯಾನವನದಲ್ಲಾದರೂ ಕೂಡ ಬಾಳೆ ಗಿಡದಡಿಯಲ್ಲಿ ಒಂದು ಮಗು, ಅಲ್ಲವೇ ನಿಂಬೆ ಗಿಡದಡಿಯಲ್ಲಿ ಮತ್ತೊಂದು ಮಗುವನ್ನು ಹಾಕಿ ಮುಚ್ಚಿಬಿಟ್ಟಿದ್ದಾಳೆ. ಅಲ್ಲವೇ ಮನೆಗೆ ಹೊಡೋಡಿ ಬಂದಿದ್ದಾಳೆ. ಹೌದು. ಕಾಡು ಸಿದ್ದಮ್ಮನ ಮುಂದಾದರೂ ಕೂಡ ಒಂದು ರೂಪುಗೊಂಡು ಒಂದು ವನಿಕೆ ತುಂಡನ್ನಿಟ್ಟು ಬಿಟ್ಟಿದ್ದಾಳೆ. ನೀನು ಅಡೆದ ಪಿಂಡಗಳನ್ನು ನೋಡೆಂಬುದಾಗಿ ತೋರಿಸಿದ್ದಾಳೆ. ಅಲ್ಲವೇ ಈ ದೃಶ್ಯವನ್ನು ಕಣ್ಣಾರೆ ಕಂಡ ಸಿದ್ದಮ್ಮನಾದರೂ ಯಾವ ರೀತಿ ರೋಧನ ಪಡುತ್ತಿದ್ದಾಳೆ. ಯಾವ ರೀತಿಯಾಗಿ ಹೇಳಬೇಕಲ್ಲವೇ ಈ ರೀತಿಯಾಗಿ ಅಲ್ಲವೇ ಶರಣೆ ಸಿದ್ದಮ್ಮನಾದರೂ ಬಹಳ ರೋಧನವನ್ನು ಪಟ್ಟಿದ್ದಾಳೆ. ಹೌದು. ಈ ವಿಚಾರವನ್ನು ಮಹಾರಾಜರಿಗೆ ದೂರ ನಿಂತಿದ್ದಾಳೆ. ಅಲ್ಲವೇ ಮಹಾರಾಜನಾದರೂ ಬಹಳ ದುಃಖವನ್ನೇ ಪಟ್ಟಿದ್ದಾನೆ. ಹೌದು. ಕಾಡು ಸಿದ್ದಮ್ಮನನ್ನಾದರೂ ಕೂಡ ಕಾಡಿಗೆ ಕಳಿಸುವಂತೆ ರಾಜಾಜ್ಞೆ ನಿಂತಿದ್ದಾನೆ. ಅಲ್ಲವೇ ಇತ್ತ ಏನಾಗಿದೆ? ಯಾವ ಹೂಗಾರ ಮುದ್ದಣ್ಣ ಮುದ್ದಕ್ಕನಿಗಾದರೂ ಕೂಡ ಕಾಡು ಸಿದ್ದಮ್ಮನ ಒಡಲ ಮಕ್ಕಳಾಗಿರತಕ್ಕಂತ 3 ಮಕ್ಕಳಾದರೂ ದೊರೆತು ಬಿಟ್ಟಿದ್ದಾರೆ. ಕಾಡು ಸಿದ್ದಮ್ಮನ ಒಡಲ ಮಕ್ಕಳಾದರೂ ಕೂಡ ಹೂಗಾರ ಮನೆಯಲ್ಲಿ ಅಲ್ಲವೇ ಬಾಳೆಣ್ಣ ನಿಂಬೆಣ್ಣ ಮಲ್ಲಿಗೆ ಮಲ್ಲಮ್ಮ ನಮ್ಮ ನಾಮಧೇಯದಿಂದ ಬೆಳೆಯುತ್ತಿದ್ದಾವೆ. ಎತ್ತ ಶರಣೆ ಸಿದ್ದಮ್ಮನಾದರೂ ಅಲ್ಲವೇ ಕಾಡಿನಲ್ಲಾದರೂ ಕೂಡ ಪಡಬಾರದ ಕಷ್ಟಗಳನ್ನು ಪಡುತ್ತಾ ಯಾವ ರೀತಿ ಪಯಣ ಮಾಡುತ್ತಿದ್ದಾಳೆ. ಯಾವ ರೀತಿಯಾಗಿ ಹಗಲೋ ರಾತ್ರಿ ಬಡಬಾರದ ಕಷ್ಟವನ್ನಾದರೂ ಪಟ್ಟು ಒಂದು ಗವಿಯ ಬಾಗಿಲಿಗೆ ಬಂದಿದ್ದಾಳೆ. ಗವಿಯಿಂದ ಒಳವಕ್ಕು ಬಿಟ್ಟಿದ್ದಾಳೆ. ಶಿವನ ಧ್ಯಾನವನ್ನು ಮಾಡುತ್ತಾ ಶಿವನ ಸಾನ್ನಿಧ್ಯವನ್ನು ಸೇರಿದ್ದಾಳೆ. ಏನಾಗಿದೆ? ಉಗಾರ ಮನೆಯಲ್ಲಿ ಬೆಳೆಯತಕ್ಕಂತಹ 3 ಮಕ್ಕಳಾದರೂ ಬೆಳೆದು ಪಂಚಮ ವರ್ಷದ ಬಾಲಕರಾಗಿದ್ದಾರೆ. ಆ ಶುಭ ದಿವಸದಲ್ಲಿ ಒಂದು ದಿನ ಏನಾಗಿದೆ? ಯಾವ ಚದುರಂಗರಾಜನ 5 ಜನ ಹೆಂಡಂದಿರಾದರೂ ಗಂಗಾದೇವಿಯ ಪೂಜೆ ಮಾಡಲು ಬರುವ ಸಮಯಕ್ಕನುಗುಣವಾಗಿ 3 ಮಕ್ಕಳು ಕೈಯಲ್ಲಿ ಮಣ್ಣಿನ ಬಸವನ್ನು ನಡೆದುಕೊಂಡು ಯಾವ ರೀತಿ ಆಡುತ್ತಾ ಬರುತ್ತಿದ್ದಾರೆ. ಯಾವ ರೀತಿಯಾಗಿ ಬುದ್ಧಿ?
ಅಲ್ಲವೇ ಮಕ್ಕಳಾಡಿದ ಮಾತನ್ನು ಕೇಳಿದಂತ ಚತುರಂಗರಾಜನ 5 ಜನ ಹೆಂಡಂದಿರಾದರು ಅಲ್ಲವೇ ಎಲೆ ಹುಚ್ಚು ಮಕ್ಕಳಿರ ಈ ಮಣ್ಣಿನ ಬಸವಣ್ಣ ತಣ್ಣೀರು ಕುಡಿಯಲು ಸಾಧ್ಯವೇ ಎಂಬುದಾಗಿ ನುಡಿದಾಗ ಅಲ್ಲವೇ ಕಿರಿಯುಳಾದ ಮಲ್ಲಿಗೆ ಮಲ್ಲಮ್ಮ ಏನೆಂಬುದಾಗಿ ನುಡಿದಿದ್ದು ಶಿವ ಶಿವ ಮಾನವ ಪ್ರಪಂಚದಲ್ಲಿ ಮಾನವ ಸ್ತ್ರೀಯಾದವಳು ರುಬ್ಬು ಗುಂಡು ಒನಕೆ ತುಂಡು ಅಲ್ಲವೇ ಮೋಟು ಪರಿಕೆಗೆ ಜನ್ಮವಿತ್ತ ವಿಚಾರ ಸತ್ಯವಾಗಿದ್ದ ಪಕ್ಷದಲ್ಲಿ ಅಲ್ಲವೇ ಈ ಬಸವಣ್ಣ ಏಕೆ ನೀರು ಕುಡಿಯಬಾರದೆಂಬುದಾಗಿ ಕೊಳದ ನೀರೆಲ್ಲವನ್ನು ಯಾವ ರೀತಿ ಕುಡಿಸಿದ್ದಾಳೆ, ಯಾವ ರೀತಿಯ ಆಡು ಮಂಗಳ ಇದು ಶುಭ ಮಂಗಳ, ಆಡು ಮಂಗಳ ಇದು ಪುಣ್ಯಂಗಳ. ನೆಲಸಿದನು ಇಲ್ಲಿ ರಂಗುಗಳ, ನೆಲಸಿದನು ಇಲ್ಲಿ ರಂಗಯ್ಯ, ಆಡು ಮಂಗಳ ಇದು ಶುಭ ಮಂಗಳ. ತಂದನಾನ ತಾನ ತಂದನಾನ. ಬೇಸಾಯ ಬದುಕಿನ ನಾನಾ ಸಂದರ್ಭಗಳಲ್ಲಿ ಹಾಡುವುದು, ಕುಣಿಯುವುದು, ಒಗಟು ಹೇಳುವುದು ಇವೆಲ್ಲ ಸರ್ವೇ ಸಾಮಾನ್ಯ. ಸುಗ್ಗಿ ಕಾಲದಲ್ಲಾಗುವ ಕಣ ಬೇಸಾಯದ ಕೊನೆಯ ಹಂತ. ತೆನೆಯಿಂದ ಕಾಳುಗಳನ್ನು ವಿಂಗಡಿಸುವ ಸಲುವಾಗಿ ಜೋಳ, ರಾಗಿ, ಭತ್ತ, ನವಣೆ, ಸಜ್ಜೆ ಮುಂತಾದ ತೆನೆಗಳ ಮೇಲೆ ದೊಡ್ಡದಾದ ಕಲ್ಲುಗುಂಡನ್ನು ಹೊಡೆಯುವ ಕ್ರಮಕ್ಕೆ ಹಂತಿ ಹೊಡೆಯುವುದು ಅಂತ ಕರೀತಾರೆ. ಈ ಸಂದರ್ಭದಲ್ಲಿ ಹುಟ್ಟುವ ಪದಗಳನ್ನು ಹಂತಿ ಪದಗಳು, ಕಣದ ಪದಗಳು ಎಂದೆಲ್ಲ ಕರೀತಾರೆ. ಈ ಹಂತಿ ಪದಗಳು ಕೇಳೋದಕ್ಕೆ ತುಂಬ ಸೊಗಸಾಗಿರ್ತವೆ ಮತ್ತು ಅರ್ಥಗರ್ಭಿತವಾಗಿರ್ತವೆ. ಇಂಥ ಪದವೊಂದನ್ನು ಈಗ ಹಾಡ್ತಾರೆ ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕು ಸುಳ್ಳ ಗ್ರಾಮದ ಶ್ರೀ ನಿಂಗನಗೌಡ ಮುಂಡರಿಗೆ ಅವರು. ಬೆಳ್ಳನ್ನ ಎರಡೆತ್ತ ಬೆಳ್ಳಿಯ ಬರಕೋಲ, ಬಂಗಾರದ ಶಾಡ್ಯ ಬಲಗೈಯೋ, ಬಂಗಾರದ ಶಾಡ್ಯ ಬಲಗೈಯಾಗಿಡಕೊಂಡ, ಹೊನ್ನ ಬಿತ್ಯಾರ ಹೊಳಿಸಾಲ, ಆರೆತ್ತಿನ ಕೂರಿಗೆ ಹೋರಿಯ ಬೆಳಿಸಾಲ, ಕ್ವಾರ ಮೀಸವರ ಧರ್ಮಾರ, ಕ್ವಾರ ಮೀಸವರ ಧರ್ಮರ ಹೊಲದಾಗ ಬೋರ್ಯಾಡ ತಾನ ಮಳಿರಾಜ, ಕೊನೆಯ ಹೊಲದನ ಬಂಡೆ ವನವನದ ಬರುವಾಗ, ಊರ ಮುಂದೋಗೆ ನಗ ಮುರಿದ, ಊರ ಮುಂದೋಗೆ ನಗ ಮುರಿದು ಆ ಬಾಲೆ, ನೆಟ್ಟನ್ನ ಹುಡುಗಿ ನಡ ಮುರಿದ, ಹತ್ತಿಯ ಬಿಡಸಿ ಹತ್ತೈತೋ ತೆಲಿ ಬ್ಯಾನೆ, 20 ಮೊಳದ ದಡಿಸೀರೆ, 20 ಮೊಳದ ದಡಿಸೀರಿ ಊಟಗೊಂಡ, ಎತ್ತ ಹೋತವ್ವ ತಲಿ ಬ್ಯಾನೆ, ಹಟವೆಲ್ಲೆ ಮಠವೆಲ್ಲೆ ಮಠದ ಬಾಗಿಲವೆಲ್ಲೆ,
ಕಟದ ರುದ್ರಾಕ್ಷಿ ಕದವೆಲ್ಲ ಕಟದ ರುದ್ರಾಕ್ಷಿ ಕದವೆಲ್ಲ ಸುಳ್ಳದ ಮಠವೈತೆ ಬಾಳೆ ವನದಾಗ ನೀಲಗುಂದದ ಬಸವ ನೀರ ಕುಡಿಯಲು ಬಂದ ನೀಯನ್ನ ಕೊಡವ ನೆಗುವಯ್ಯ ನೀನ್ಯಾರ ಮಗಳವ್ವ ನೀನ್ಯಾರ ಸೊಸೆಯವ್ವ ಏನೆಂದ ಕೊಡವ ನೆಗುವಲೆ ಶೀಲವಂತರ ಸೊಸೆಯ ಲಿಂಗವಂತರ ಮಗಳ ಸೂರ್ಯ ಚಂದ್ರಮರ ಕಿರಿತಂಗೆ ಸೂರ್ಯ ಚಂದ್ರಮರ ಕಿರಿತಂಗೆ ನನ್ನ ಬಸವ ಕೊಂಬಿಲೆ ಕೊಡವ ನೆಗುವಯ್ಯ ಓ ಹಲದಲೋ ತಂದನಾನ ತಾನ ತಂದನಾನ ತಾಳಮೇಳಗಳು ಜನಜೀವನದಲ್ಲಿ ಮಂಗಳಕರವಾಗಿ ಉಳಿದುಕೊಂಡಿರುವಂದಿರುವುದು ನಮಗೆಲ್ಲರಿಗೂ ತಿಳಿದಿರುವ ಸಂಗತಿ. ಭಾಳ ಹಿಂದಿನಿಂದಲೂ ಉಳಿದುಕೊಂಡು ಬಂದಿರುವ ಪರಂಪರೆಯೋ ಪಳೆಯುಳಿಕೆಗಳು ಎಂಬಂತೆ ದಕ್ಷಿಣ ಕನ್ನಡದಲ್ಲಿ ಪದಾತಿ ಜನಾಂಗದವರು ಚೆಂಡೆ, ದಪ್ಪು, ತಾಳಗಳನ್ನು ದೇವಸ್ಥಾನಗಳಲ್ಲಿ, ಅದರ ವಿಶೇಷ ಪೂಜಾ ಸಂದರ್ಭಗಳಲ್ಲಿ ಮತ್ತು ದೇವರ ಬಲಿ ಉತ್ಸವ ಸಂದರ್ಭದಲ್ಲಿ ಉಪಯೋಗ ಮಾಡುತ್ತಾರೆ. ಕೇರಳ ಹಾಗೂ ದಕ್ಷಿಣ ಕನ್ನಡದ ಕಡಲ ತಡಿಯ ಪ್ರದೇಶದ ಮನೆಗಳಲ್ಲಿ ನಡೆಯುವ ಯಜ್ಞ, ಯಾಗ ಮತ್ತು ವಿಶೇಷ ಪೂಜಾ ಸಂದರ್ಭಗಳಲ್ಲಿ ಈ ವಾದ್ಯಗಳನ್ನು ಬಳಸಿಕೊಳ್ಳುತ್ತಾರೆ. ಯಕ್ಷಗಾನದ ಚೆಂಡೆಗಿಂತ ಎಲ್ಲ ರೀತಿಯಿಂದಲೂ ಈ ವಾದ್ಯಗಳಲ್ಲಿ ಬಳಸಿಕೊಳ್ಳುವ ಚೆಂಡೆ ಭಿನ್ನವಾಗಿರುತ್ತದೆ.
ಬದುಕಿನ ನೀರಸತೆಯನ್ನು ಕಳೆದು ಜನಪದರ ಬದುಕನ್ನು ಕಾವ್ಯಮಯವನ್ನಾಗಿ ಮಾಡುವ ಜನಪದ ಹಾಡುಗಳು ರೂಪದಲ್ಲೇ ಇಂಪನ್ನು ಮೈಗೂಡಿಸಿಕೊಂಡಿರುತ್ತದೆ. ತಾವುಂಡ ಭಾವುಕ ಅನುಭವವನ್ನು ತಾನು ನಂಬಿದ ದೈವಕ್ಕೆ ಹೋಲಿಸಿ ಕಟ್ಟಿಕೊಡುವ ಗೀತಚಿತ್ರಗಳನ್ನು ಕೇಳಿಯೇ ಆನಂದಿಸಬೇಕು. ಶಿವಮೊಗ್ಗ ಜಿಲ್ಲೆ ಸೊರಬದ ಶ್ರೀ ಗುರುಮೂರ್ತಿಯವರು ಎಲ್ಲವನ್ನ ಕುರಿತು ಹಾಡಿರುವ ಹಾಡೊಂದನ್ನು ಕೇಳೋಣ. ಸೂರಗಿ ಸೂರ ಸಂಪಿಗೆ ಕೋಲು ಕೋಲಣ್ಣ ಕೋಲೆ ಜಂಬದಿಂದ ದಿಮ್ಮಿ ರಾಮ ಕೋಲನ್ನಾಡಿದ ದೇವ ಕೋಲನ್ನಾಡಿದ ರಾಮ ಕೋಲನ್ನಾಡಿದ. ಸೂರಗಿ ಸೂರ ಸಂಪಿಗೆ ಕೋಲು ಕೋಲಣ್ಣ ಕೋಲೆ ಜಂಬದಿಂದ ದಿಮ್ಮಿ ರಾಮ ಕೋಲನ್ನಾಡಿದ ದೇವ ಕೋಲನ್ನಾಡಿದ ರಾಮ ಕೋಲನ್ನಾಡಿದ. ಸೂರಗಿ ಸೂರ ಸಂಪಿಗೆ ಕೋಲು ಕೋಲಣ್ಣ ಕೋಲೆ ಜಂಬದಿಂದ ದಿಮ್ಮಿ ರಾಮ ಕೋಲನ್ನಾಡಿದ ದೇವ ಕೋಲನ್ನಾಡಿದ ರಾಮ ಕೋಲನ್ನಾಡಿದ. ಅರ್ಸ ನೂರ ಮನೆಯ ಮುಂದೆ ನುರಿಯಲ್ ದೇವ್ರ ಗುಡಿಯ ಕಟ್ಟಿ ವರವ ಪಾಲಿಸೆ ತಾಯಿ ಚಂಡಿ ಎಲ್ಲಮ್ಮ. ಅರ್ಸ ನೂರ ಮನೆಯ ಮುಂದೆ ನುರಿಯಲ್ ದೇವ್ರ ಗುಡಿಯ ಕಟ್ಟಿ ವರವ ಪಾಲಿಸೆ ತಾಯಿ ಚಂಡಿ ಎಲ್ಲಮ್ಮ ತಾಯಿ ಚಂಡಿ ಎಲ್ಲಮ್ಮ. ನಿನ್ನ ಮರೆಯಲ್ಲಾರೇನೆ ತಾಯಿ ಚಂಡಿ ಎಲ್ಲಮ್ಮ ನಿನ್ನ ಮರೆಯಲ್ಲಾರೇನೆ ತಾಯಿ ಚಂಡಿ ಎಲ್ಲಮ್ಮ. ಸೂರಗಿ ಸೂರ ಸಂಪಿಗೆ ಕೋಲು ಕೋಲಣ್ಣ ಕೋಲೆ ಜಂಬದಿಂದ ದಿಮ್ಮಿ ರಾಮ ಕೋಲನ್ನಾಡಿದ ದೇವ ಕೋಲನ್ನಾಡಿದ ರಾಮ ಕೋಲನ್ನಾಡಿದ. ದುರ್ಗಾ 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 ವೇರಿ ದುರ್ಗಾದೊಳಗ ಪರಮ ನ್ಯಾಯ ದುರ್ಗಾ ಕೋಟೆ ಹತ್ತಿದೀರ ಶೌರ್ಯ ನೋಡೆಂದ. ದುರ್ಗಾ 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 ವೇರಿ ದುರ್ಗಾದೊಳಗ ಪರಮ ನ್ಯಾಯ ದುರ್ಗಾ ಕೋಟೆ ಹತ್ತಿದೀರ ಶೌರ್ಯ ನೋಡೆಂದ ಧೀರ ಶೌರ್ಯ ನೋಡೆಂದ. ನಿನ್ನ ಮರೆಯಲ್ಲಾರೇನೆ ತಾಯಿ ಚಂಡಿ ಎಲ್ಲಮ್ಮ ನಿನ್ನ ಮರೆಯಲ್ಲಾರೇನೆ ತಾಯಿ ಚಂಡಿ ಎಲ್ಲಮ್ಮ. ಸೂರಗಿ ಸೂರ ಸಂಪಿಗೆ ಕೋಲು ಕೋಲಣ್ಣ ಕೋಲೆ ಜಂಬದಿಂದ ದಿಮ್ಮಿ ರಾಮ ಕೋಲನ್ನಾಡಿದ ದೇವ ಕೋಲನ್ನಾಡಿದ ರಾಮ ಕೋಲನ್ನಾಡಿದ. ಸೂರಗಿ ಸೂರ ಸಂಪಿಗೆ ಕೋಲು ಕೋಲ ತಂದನಾನ ತಾನ ತಂದನಾನ. ಮುಂದಿನ ವಾರ ಮತ್ತೆ ಅನೇಕ ವಿಶೇಷಗಳೊಂದಿಗೆ ನಮ್ಮ ನಿಮ್ಮ ಭೇಟಿ. ನಮಸ್ಕಾರ. ತಂದನಾನ ತಾನ ತಂದನಾನ ತಾನನ ತಾನ ತಾನ ತನ್ನನಾನ ತಾನ. ಕರುನಾಡ ಮೂಡಲಲಿ ಬೆಳ್ಳಿರಾಯರು ಬೆಳಗಿ ಬಣ್ಣದ ನವಿಲು ಕುಣಿದಾವು. ತಂದನಾನ ತಾನ ತಂದನಾನ. ಸ್ವಾತಿಯ ಮಳೆ ಹುಯ್ದು ಮುತ್ತುಗಳ ತೆನೆಬಾಗಿ ಭೂತಾಯಿ ನೆನೆದು ಹರಸ್ಯಾಳು. ಮಾವು ಮಲ್ಲಿಗೆಯೊಳಗೆ ಸುಳಿದಾಡಿ ಎಳೆಗಾಳಿ ಕೋಗಿಲೆ ಕುಹು ಎಂದು ಸರಬಿಕ್ಕಿತೋ. ಅರಸರ ಕಥೆಯಲ್ಲ ಗುರುಗಳ ಮತಿಯಲ್ಲ ಬಿತ್ತಿ ಬೆಳೆದವರ ಪಾಡು ಹಾಡಾಯಿತೋ. ವೇದವ ವಾದವ ಕಾಣದ ಜನರು ಓದನು ಅರಿಯದೆ ಗಾದೆ ಕಟ್ಟಿದರು. ಮಣ್ಣಲ್ಲಿ ಮಣ್ಣಾಗಿ ಕಂಪು ದಿಕ್ಕಿಗೆ ತುಂಬಿ ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ. ಜಗಕ್ಕೆಲ್ಲ ಸೂಸ್ಯಾರೋ ಸಿರಿಗಂಧ.